ನಮಸ್ತೆ, ವಿಭಿನ್ನ ಸಲಹೆಗಳು ಚಾನಲ್ಗೆ ಸ್ವಾಗತ. ಇವಾಗಂತೂ ಇಂಟರ್ನೆಟ್ನಲ್ಲಿ ಸಾಕಷ್ಟು ವಿಡಿಯೋಗಳು ನಿಮಗೆ ಸಿಗುತ್ತೆ. ಪೂರ್ತಿ ದೇಹನ ಬೆಳ್ಳಗಾಗಿಸಲು ಇದನ್ನು ಹಚ್ಚಿ ಕೆಲವೇ ದಿನಗಳಲ್ಲಿ ಒಳ್ಳೆಯ ಫಲಿತಾಂಶ, ಒಂದೇ ದಿನದಲ್ಲಿ ಫಲಿತಾಂಶ ಅಂತೆಲ್ಲ ಸಾಕಷ್ಟು ವಿಡಿಯೋಗಳು ವೈರಲ್ ಆಗ್ತಿದೆ. ಆದರೆ ಇವೆಲ್ಲ ಸುಳ್ಳು. ಯಾವುದೇ ಹೋಮ್ ರೆಮಿಡಿ ಆಗಲಿ ಅಥವಾ ಕ್ರೀಮಿಂದ ಇಮಿಡಿಯೇಟ್ ಆಗಿ ರಿಸಲ್ಟ್ ಸಿಗೋದಿಲ್ಲ. ಸ್ವಲ್ಪ ದಿನಗಳ ಕಾಲ ನೀವು ಬಳಸಬೇಕಾಗತ್ತೆ. ಆವಾಗ 2 ರಿಂದ 3 ಶೇಡಷ್ಟು ನಿಮ್ಮ ಸ್ಕಿನ್ ಲೈಟ್ ಆಗುತ್ತೆ. ಹಾಗೆ ನೀವು ಅದನ್ನು ಮುಂದುವರಿಸ್ತಾ ಹೋದರೆ ನಿಮ್ಮ ಸ್ಕಿನ್ನಲ್ಲಿ ಒಳ್ಳೆ ಇಂಪ್ರೂವ್ಮೆಂಟ್ಸ್ ಕಾಣಿಸುತ್ತೆ. ಆದ್ರಿಂದ ಇವತ್ತಿನ ವಿಡಿಯೋನಲ್ಲಿ ಪೂರ್ತಿ ದೇಹವನ್ನು ಬೆಳ್ಳಗಾಗಿಸುವ ಕ್ರೀಮ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ಈ ಕ್ರೀಮನ್ನು ಬಳಸುವುದರಿಂದ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. 2 ರಿಂದ 3 ಶೇಡ್ನಷ್ಟು ಸ್ಕಿನ್ ಬೆಳ್ಳಗಾಗುತ್ತದೆ. ಟ್ಯಾನ್ ಅನ್ನು ಇದು ತೆಗೆದು ಹಾಕುತ್ತದೆ. ಈ ಒಂದು ಕ್ರೀಮ್ ಸಾಕು ನಿಮ್ಮ ಮುಖ ಹಾಗೂ ಪೂರ್ತಿ ದೇಹವನ್ನು ಈ ಕ್ರೀಮ್ ಬೆಳ್ಳಗಾಗಿಸುತ್ತದೆ. ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ, ಆದ್ರಿಂದ ಸ್ಕಿಪ್ ಮಾಡದೆ ವಿಡಿಯೋನ ನೋಡಿ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ಶಾಪ್ಗಳಲ್ಲಿ ಹಲವಾರು ರೀತಿಯ ಸ್ಕಿನ್ ವೈಟ್ನಿಂಗ್ ಕ್ರೀಮ್ಗಳಂತೂ ಸಿಗುತ್ತೆ. ಅವುಗಳಲ್ಲಿ ಕೆಲವು ಕ್ರೀಮ್ಗಳಂತೂ ಎಷ್ಟು ಹಾನಿಕಾರಕ ಅಂದರೆ ಅವುಗಳಿಂದ ತೊಂದರೆಯೇ ಜಾಸ್ತಿ. ನಮಗೆಲ್ಲ ಶಾಪ್ಗಳಲ್ಲಿ ಸಿಗೋ ಕ್ರೀಮ್ಗಳಿಂದ ತೊಂದರೆ ಆದರೂ ಪರವಾಗಿಲ್ಲ, ನಂಬಿಕೆ ಅವುಗಳ ಮೇಲೆ ಹೆಚ್ಚು. ಇನ್ನಾದರೂ ಈ ರೀತಿಯ ತಪ್ಪು ಕಲ್ಪನೆಯನ್ನು ಬಿಟ್ಟು ಬಿಡಿ. ಕೆಲವೊಂದು ಮನೆಯಲ್ಲೇ ಇರುವ ವಸ್ತುಗಳಿಂದ ಕೂಡ ರಿಸಲ್ಟ್ ಸಿಗುತ್ತೆ. ಅಂತಹ ಒಂದು ಅದ್ಭುತ ಸ್ಕಿನ್ ವೈಟ್ನಿಂಗ್ ಕ್ರೀಮನ್ನು ವಿದೌಟ್ ಎನಿ ಸೈಡ್ ಎಫೆಕ್ಟ್ಸ್ ಹೇಗೆ ಮನೆಯಲ್ಲೇ ಮಾಡ್ಕೋಬಹುದು ಅಂತ ನೋಡ್ಕೊಂಬರೋಣ. ಇನ್ನು ರಿಸಲ್ಟ್ 100% ಬೇಕು ಅಂದರೆ ನಾವು ಹೇಳಿದ ಹಾಗೇನೆ ಕ್ರೀಮನ್ನು ತಯಾರಿಸಿ ಬಳಸಿ. ಇದರಿಂದ ರಿಸಲ್ಟ್ 100% ಸಿಕ್ಕೇ ಸಿಗುತ್ತೆ. ಒಂದು ಬೌಲ್ ತಗೊಳ್ಳಿ. ಬೌಲ್ಗೆ 5 ಚಮಚದಷ್ಟು ಅಕ್ಕಿಯನ್ನು ಹಾಕಿ. ಅಕ್ಕಿಯನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಒಂದು 2 ಗಂಟೆಗಳ ಕಾಲ ನೆನೆಸಿಡಿ. ನೆನೆಸ್ಬೇಕಾದ್ರೆ ಸ್ವಲ್ಪ ನೀರು ಹಾಕಿದ್ರೆ ಸಾಕು. ಅದೇ ನೀರನ್ನು ಸ್ವಲ್ಪ ಹಾಕ್ಕೊಂಡು ಈ ಅಕ್ಕಿಯನ್ನು ರುಬ್ಕೊಳ್ಳಿ. ಆಮೇಲೆ ಒಂದು ಸ್ಟ್ರೈನರ್ನ ಸಹಾಯದಿಂದ ಶೋಧಿಸ್ಕೊಳ್ಳಿ. ಅಕ್ಕಿಯಲ್ಲಿ ವಿಟಮಿನ್ ಬಿ ಇದೆ. ಇದು ಸ್ಕಿನ್ ವೈಟ್ನಿಂಗ್ ಮಾಡುತ್ತದೆ, ಹಾಗೆ ಟ್ಯಾನ್ ಅನ್ನು ತೆಗೆದು ಹಾಕುತ್ತದೆ. ಹಾಗೆ ಇದು ನೆರಿಗೆಗಳನ್ನು ಬೇಗನೆ ಮೂಡದಂತೆ ತಡೆಯುತ್ತದೆ. ಇದೇ ಕಾರಣಕ್ಕೆ ಅಕ್ಕಿಯನ್ನು ಸ್ಕಿನ್ ವೈಟ್ನಿಂಗ್ ಕ್ರೀಮ್ಗಳಲ್ಲಿ ಬಳಸಲಾಗುತ್ತದೆ. ಈ ರೀತಿ ಶೋಧಿಸಿದ ನಂತರ ಇದಕ್ಕೆ 2 ಚಮಚದಷ್ಟು ಹಸಿ ಹಾಲನ್ನು ಹಾಕಿ. ಇವಾಗ ಇದನ್ನು ತೆಗೆದಿಟ್ಕೊಳ್ಳಿ. ಒಂದು ಆಲೂಗಡ್ಡೆನ ತಗೊಂಡು ಅದನ್ನು ತುರಿದು ಈ ರೀತಿ ರಸವನ್ನು ತೆಗೆದುಕೊಳ್ಳಿ. ಈ ಆಲೂಗಡ್ಡೆ ತುಂಬಾನೇ ಒಳ್ಳೆಯದು, ಸ್ಕಿನ್ ವೈಟ್ನಿಂಗ್ ಆಗುತ್ತೆ. ಅಷ್ಟೇ ಅಲ್ಲ, ಇದು ಟ್ಯಾನ್ ಅನ್ನು ಕೂಡ ತೆಗೆದು ಹಾಕುತ್ತೆ. ಹಾಗೆ ವ್ರಿಂಕಲ್ಸ್ ಕೂಡ ಕಡಿಮೆ ಆಗುತ್ತೆ. ಹಾಗೆ ಕಲೆಗಳಿದ್ರೆ ಅಥವಾ ಪಿಗ್ಮೆಂಟೇಷನ್ ಸಮಸ್ಯೆ ಇದ್ರೆ ಅದನ್ನು ಕೂಡ ಇದು ನಿವಾರಿಸುತ್ತೆ. ಈ ಆಲೂಗಡ್ಡೆ ರಸನ ತೆಗೆದಿಟ್ಕೊಳ್ಳಿ. ಇದು ಆಮೇಲೆ ನಮಗೆ ಬೇಕಾಗುತ್ತೆ. ಇವಾಗ ಪ್ಯಾನ್ಗೆ ಆವಾಗಲೇ ತಯಾರಿಸಿರುವಂತಹ ಅಕ್ಕಿ ಪೇಸ್ಟ್ನ ಹಾಕ್ಕೊಳ್ಬೇಕು. ಹಾಗೆ ಸ್ವಲ್ಪ ನೀರನ್ನು ಹಾಕಿ ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಏನಿದು ಕ್ರೀಮ್ ಥರ ಆಗಬೇಕು, ಅಲ್ಲಿ ತನಕ ಕೈ ಆಡಿಸ್ತಾನೆ ಇರಿ. ನೀವು ಫ್ಲೇಮ್ನ ಜಾಸ್ತಿ ಮಾಡಿದ್ರಿ ಅಂದರೆ ತೀರಾ ಗಟ್ಟಿಯಾಗಿ ಹೋಗುತ್ತೆ. ಆಮೇಲೆ ಏನು ಮಾಡೋಕ್ಕೂ ಬರೋದಿಲ್ಲ ಇದರಿಂದ. ನೋಡಿ, ಇಷ್ಟು ಗಟ್ಟಿ ಆದಮೇಲೆ ಅಂದರೆ ಕ್ರೀಮ್ ಥರ ಆದಮೇಲೆ ಇದನ್ನು ಒಂದು ಬೌಲ್ಗೆ ಹಾಕ್ಕೊಳ್ಳಿ. ಇದಕ್ಕೆ ಇವಾಗ ಆಲೂಗಡ್ಡೆ ರಸನ ನಾವು ರೆಡಿ ಮಾಡ್ಕೊಂಡಿದ್ವಲ್ಲ, ಅದನ್ನು ಒಂದು ಬೌಲ್ಗೆ ತೆಗೀರಿ. ಕೆಳಗಡೆ ನಿಮಗೆ ಆಲೂಗಡ್ಡೆ ಸ್ಟಾರ್ಚ್ ಕಲೆಕ್ಟ್ ಆಗಿರುತ್ತೆ, ಅದನ್ನು ಬೌಲ್ಗೆ ಹಾಕ್ಕೊಳ್ಬೇಕು. ಈ ಆಲೂಗಡ್ಡೆ ಸ್ಟಾರ್ಚ್ ಸ್ಕಿನ್ ವೈಟ್ನಿಂಗಿಗೆ ತುಂಬಾ ಒಳ್ಳೆಯದು. ಇದರಿಂದನೇ ಸ್ಕಿನ್ನಲ್ಲಿರೋ ಟ್ಯಾನ್ ಕೂಡ ರಿಮೂವ್ ಆಗುತ್ತೆ. ನಂತರ ಇದಕ್ಕೆ 1 ಚಮಚ ಮೊಸರನ್ನು ಸೇರಿಸಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಕ್ರೀಮ್ ತಯಾರಾಯಿತು. ಎಷ್ಟು ಒಳ್ಳೆ ರಿಸಲ್ಟ್ ಕೊಡುತ್ತೆ ಗೊತ್ತಾ ಈ ಕ್ರೀಮ್. ಒಮ್ಮೆ ಟ್ರೈ ಮಾಡಿ ನೋಡಿ. ಈ ಕ್ರೀಮ್ ರೂಮ್ ಟೆಂಪ್ರೇಚರ್ನಲ್ಲಿ 2 ದಿನ ಇಡ್ಬೋದು. ಫ್ರಿಜ್ನಲ್ಲಿಟ್ಟು 10 ದಿನದವರೆಗೆ ಬಳಸ್ಬೋದು. ಅದೇ ಏರ್ ಟೈಟ್ ಡಬ್ಬದಲ್ಲಿ ಅಷ್ಟೇ ಶೇಖರಿಸಿ ಇಡಬೇಕಾಗುತ್ತೆ. ಈ ಕ್ರೀಮನ್ನು ಸ್ನಾನಕ್ಕಿಂತ 20 ನಿಮಿಷ ಮೊದಲು ಹಚ್ಚಿ ನಂತರ ಸ್ನಾನ ಮಾಡಿ. ಹೀಗೆ ಮಾಡ್ತಾ ಬನ್ನಿ, ನಿಮಗೆ ಸ್ಕಿನ್ ತುಂಬಾ ಇಂಪ್ರೂವ್ ಆಗುತ್ತೆ. ಸ್ಕಿನ್ನಲ್ಲಿರುವ ಟ್ಯಾನ್ ಎಲ್ಲ ರಿಮೂವ್ ಆಗಿ ಒಳ್ಳೆಯ ಗ್ಲೋ ಬರುತ್ತೆ. ಅಷ್ಟೇ ಅಲ್ಲ, ಈ ಕ್ರೀಮನ್ನು ಮಕ್ಕಳಿಗೂ ಕೂಡ ಬಳಸ್ಬೋದು. ಸ್ಕಿನ್ ವೈಟ್ನಿಂಗಿಗೆ ಬೇಡದ ಕ್ರೀಮ್ ಹಚ್ಚುವ ಬದಲು ಮನೆಯಲ್ಲೇ ನೀವೇ ಒಳ್ಳೆಯ ಕ್ರೀಮನ್ನು ತಯಾರಿಸಿ. ಇವುಗಳನ್ನೇ ಕಂಪ್ನಿಗಳು ಕೂಡ ಮಾರಾಟ ಮಾಡೋದು. ಆದರೆ ಇದಕ್ಕೆ ಸ್ವಲ್ಪ ಸುವಾಸನೆ, ಪ್ರಿಸರ್ವೇಟಿವ್ಸ್ ಜೊತೆಗೆ ಬೇಡದ ಬ್ಲೀಚಿಂಗ್ ಏಜೆಂಟ್, ಕೆಮಿಕಲ್ಸ್ಗಳನ್ನು ಸೇರಿಸಿ ಮಾರ್ತಾರೆ. ಅದಕ್ಕಿಂತ ನಾವು ತಯಾರಿಸಿದ ಕ್ರೀಮ್ ದುಪ್ಪಟ್ಟು ಒಳ್ಳೆಯದು. ಪರ್ಮನೆಂಟ್ ರಿಸಲ್ಟ್ ಸಿಗುತ್ತೆ, ಒಳ್ಳೆಯ ಗ್ಲೋ ಇರುತ್ತೆ. ಬರೀ ಫೇಸ್ಗೆ ಬೇಕಾದರೂ ನೀವು ಇದನ್ನು ಯೂಸ್ ಮಾಡಬಹುದು. ಎಲ್ಲ ಸ್ಕಿನ್ ಟೈಪ್ ಅವರು ಇದನ್ನು ಬಳಸಬಹುದು. ಇನ್ನು ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ನೀವಿನ್ನೂ ವಿಭಿನ್ನ ಸಲಹೆಗಳು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.